ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. STS ಹಿಡಿತಕ್ಕೆ ಸಿಗದ ಕೆಂಗೇರಿ RO, ಕಲೆಕ್ಷನ್ ಸೆಂಟರ್ ARO ಕಚೇರಿ. ಏನ್ರಿ ಇದು? ST ಸೋಮಶೇಖರ್ ಅವರ ಹಿಡಿತಕ್ಕೆ ಸಿಗದ RO ಯಾರು? ಕಲೆಕ್ಷನ್ ಸೆಂಟರ್ ARO ಯಾವುದು? ನಾನೇನು ಹೇಳಬೇಕಾಗಿಲ್ಲ. ಯಾರು ಯಾರು ತೊಂದರೆಯನ್ನು ಅನುಭವಿಸಿ ಈ ಗಳಿಗೆವರೆಗೂ ಹಿಡಿ ಶಾಪ ಹಾಕುತ್ತಿದ್ದೀರೋ ಅವರುಗಳು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಯಶವಂತಪುರ ಕ್ಷೇತ್ರದಲ್ಲಿರ್ತಕ್ಕಂಥ ಬಹುತೇಕ RO AROಗಳ ಕತೆ ಇದೇ ಆದರೂ ಕೂಡ ವಿಶೇಷವಾಗಿ ಕೆಂಗೇರಿಯ RO, ಕೆಂಗೇರಿಯ ARO ಕತೆಗಳೇ ಜನರಿಗೆ ಬೇಸರವಾಗಿ ಹಿಡಿ ಶಾಪ ಹಾಕುತ್ತಿದ್ದಾರೆ. ಸೋಮಶೇಖರ್ ಅವರ ಹಿಡಿತಕ್ಕೆ ಈ RO ಸಿಗ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಹಲವರು ಮಾಡ್ತಾ ಇದ್ದಾರೆ. ಸರಿಸುಮಾರು 6-7 ತಿಂಗಳ ಕೆಳಗೆ ಈ ಕಚೇರಿಗೆ ಸಂಬಂಧಪಟ್ಟಾಗ ಒಂದು ಸುದ್ದಿಯನ್ನು ಮಾಡಿ ಲೋಕಮಾತೆ ಬಾಮ್ಮ ಕೆಂಗೇರಿಗೆ ಅಂತ ಒಂದು ಸುದ್ದಿಯನ್ನು ಮಾಡಿದ್ವಿ. RO ಲೋಕಮಾತರವರು ಹೇರೋಹಳ್ಳಿಯ RO ಆಗಿಯೂ ಇದ್ದಾರೆ, ಕೆಂಗೇರಿಯ ಇನ್ಚಾರ್ಜ್ ಕೂಡ ಅವರ ಜವಾಬ್ದಾರಿಯಲ್ಲಿದೆ. ಈ ಗಳಿಗೆಯವರೆಗೆ ಒಂದು ದಿನವೂ ಕೂಡ, ಒಂದು ದಿನ ಯಾಕೆ ಸ್ವಾಮಿ, ಒಂದು ನಿಮಿಷವೂ ಕೂಡ ಕೆಂಗೇರಿಯ ARO ಕಚೇರಿಯೊಳಗೆ ಬಂದು ಕುಳಿತು ಕಡತ ಪರಿಶೀಲನೆ ಮಾಡಿದ್ದೇ ಇಲ್ಲ. ವಾರಕ್ಕೆ 2 ಸಲ ಬರುವುದಾದರೂ ಬೇಡವೇ ಕೆಂಗೇರಿಯ ARO ಕಚೇರಿಗೆ? RO ಆದಂಥ ಲೋಕಮಾತರವರೇ, ನಿಮ್ಮ ಬಗ್ಗೆ ಏನಾರು ಸುದ್ದಿ ಮಾಡಿಬಿಟ್ರೆ ಇದ್ದು ಬದ್ದವರ ಹತ್ರೆಲ್ಲ ಹೇಳಿಕೊಂಡು ಶಿಫಾರಸುಗಳನ್ನ ಮಾಡ್ಕೊಂಡು ಕೂತು ಬಿಡ್ತೀರಲ್ಲ. ಒಂದು ದಿವಸದೊಳಗೆ ಒಂದು 5 ನಿಮಿಷನಾದರೂ ಕೆಂಗೇರಿಯ ARO ಕಚೇರಿಗೆ ಬಂದಿಲ್ಲ. ಈ ಬಗ್ಗೆ ಒಂದು ಜನಸಂಪರ್ಕ ಸಭೆ ಮುಗಿದ ನಂತರದೊಳಗೆ ಈ ಕ್ಷೇತ್ರದ ಶಾಸಕ ST ಸೋಮಶೇಖರ್ ಅವರನ್ನು ನಾವು ಔಪಚಾರಿಕವಾಗಿ ಹೇಳಿದಾಗ, ಇಲ್ಲ ಅದರತ್ತ ಗಮನ ಹರಿಸಿದ್ದೇನೆ, ಎಲ್ಲವೂ ಸರಿ ಹೋಗುತ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದರು ST ಸೋಮಶೇಖರ್ ಅವರು. ನನಗನ್ಸುತ್ತೆ ST ಸೋಮಶೇಖರ್ ಅವರ ಹಿಡಿತಕ್ಕೆ RO ಲೋಕಮಾತರವರು ಸಿಕ್ಕಿಲ್ಲ, ಸಿಗೋದಿಲ್ಲ. ಸೋಮಶೇಖರ್ ಜನಪ್ರತಿನಿಧಿ ಶಾಸಕರಾಗಿದ್ದರೆ ಏನು, RO ಲೋಕಮಾತರವರನ್ನ ಏನೂ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥ ಸತ್ಯ ಇದಿದೆ. ಯಾವುದೋ ಒಂದು ಸಂದರ್ಭದೊಳಗೆ ದೊಡ್ಡ ತಹಸೀಲ್ದಾರ್ ಅವರನ್ನ 10 ವರ್ಷಕ್ಕೆ ಮುಂಚೆ ಭೇಟಿಯಾದಾಗ ಅವರೊಂದು ಬೇರೆ ಮಾತಿನ ಹೇಳ್ತಾರೆ, ಸ್ವಾಮಿ ನಾವು ತಹಸೀಲ್ದಾರ್ KS ಮಾಡಿರ್ತೀವಿ, ಆದರೆ ಇಂತಿಂಥವರಿಗೆ ನಾವು ಹೆದರಬೇಕಾಗುತ್ತದೆ, ಅವ್ರು ಹೇಳಿದಾಗ ನಾವು ಕೇಳಬೇಕಾಗುತ್ತೆ ಅಂತ ಒಂದು ಮಾತನ್ನು ಹೇಳಿದ್ದು ಈಗ ನನ್ನ ನೆನಪಾಗ್ತಾ ಇದೆ. ಅದು ಕೆಂಗೇರಿ ಪುರಸಭೆಯ ಕಾಲದಲ್ಲಿ ಹೇಳಿದಂಥ ಮಾತು. ಈಗ ಹಾಗೆ ಆಗಿದೆ. ಸರ್ವರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀ ಕೇದಾರನಾಥನ ದರ್ಶನ ಮಾಡಲು ಬನ್ನಿ. 15ರ ಭಾನುವಾರ ಕೆಂಗೇರಿ ಉಪನಗರದ ಗಣೇಶ ಆಟದ ಮೈದಾನದಲ್ಲಿ ಯಶವಂತಪುರ ಕ್ಷೇತ್ರ ಶಾಸಕರು, ಮಾಜಿ ಸಚಿವರಾದ ST ಸೋಮಶೇಖರ್ ನೇತೃತ್ವದಲ್ಲಿ ನಡೆಯಲಿರುವ ಮಹಾಶಿವರಾತ್ರಿ ಸಂಭ್ರಮ, ಕೇದಾರನಾಥ ಸ್ವಾಮಿ ದೇವಾಲಯ ದರ್ಶನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುವುದರ ಮೂಲಕ ದೇವರ ಕೃಪೆಗೆ ಪಾತ್ರರಾಗುವಂತೆ ಮನವಿ ಕಾರ್ಯಕ್ರಮದಲ್ಲಿ ಸ್ವರರ ಮಾಂತ್ರಿಕ ವಿಜಯ ಪ್ರಕಾಶ ಹಾಗೂ ಸವಿತಕ್ಕ ತಂಡದಿಂದ ಗಾಯನ ನಡೆಯಲಿದೆ. ಹನುಮಂತಪ್ಪ ಕಾಂಗ್ರೆಸ್ ಮುಖಂಡರು ಹಾಗೂ ಕೆಂಗೇರಿ ಕೋಟೆ ವಾರ್ಡ್ GBA ಆಕಾಂಕ್ಷಿತರು. ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಸಮಸ್ತ ಯಶವಂತಪುರ ಕ್ಷೇತ್ರದ ಮಹಾಜನತೆ ಇದೇ ತಿಂಗಳ 15ರ ಭಾನುವಾರ ಕೆಂಗೇರಿ ಉಪನಗರದ ಶ್ರೀ ಗಣೇಶ ದೇವಸ್ಥಾನದ ಆಟದ ಮೈದಾನಕ್ಕೆ ಆಗಮಿಸುವ ಮೂಲಕ ವಿಶೇಷ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಮನವಿ. ಶ್ರೀ ಕೇದಾರನಾಥ ಸ್ವಾಮಿಯ ದರ್ಶನ ಹಾಗೂ ವಿಶೇಷ ಸಂಗೀತ ಕಾರ್ಯಕ್ರಮವನ್ನು ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವರಾದ ST ಸೋಮಶೇಖರ್ ನೇತೃತ್ವದಲ್ಲಿ ನಡೆಯಲಿದೆ. ಬನ್ನಿ ಸಂಭ್ರಮಿಸೋಣ. ಸ್ವಾಗತ ಕೋರುವ KY ಕೃಷ್ಣ ಸದಸ್ಯರು, ಗ್ಯಾರಂಟಿ ಅನುಷ್ಠಾನ ಸಮಿತಿ ಹಾಗೂ ಕಾಂಗ್ರೆಸ್ ಮುಖಂಡರು, ಕೆಂಗೇರಿ. ನಿಮ್ಮ ಕಚೇರಿಯ ಕೆಳಗೆ ಇರುವಂತಹ RO ಲೋಕಮಾತರವರನ್ನ ವಾರಕ್ಕೆ 1, 2, 3 ಸಾರಿ 5 ನಿಮಿಷ ಕೆಂಗೇರಿಯ ARO ಕಚೇರಿಗೆ ಕಳಿಸಿಕೊಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಜನ ನಿಮಗೆ ಬೈತಾ ಇದ್ದಾರೆ. ST ಸೋಮಶೇಖರ್ ಅವರೇ, ದಯವಿಟ್ಟು ನೀವು ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದೀರಿ, ಯಾವ ಅಧಿಕಾರಿಯ ಮರ್ಜಿಗೂ ನೀವು ಒಳಗಾಗಿಲ್ಲ. ಈ ROನ ನೀವು ಯಾಕೆ ಕಳ್ಸಕ್ಕೆ ತಯಾರಾಗಿಲ್ಲ? ಕೆಂಗೇರಿಯ RO ಕಚೇರಿಗೆ ARO ಕಚೇರಿಗೆ ಬಂದು ಕುಳಿತು ಕೆಲಸ ಮಾಡೋದಕ್ಕೆ ಹೇಳಿ ಜನ ಉಗಿತಾ ಇದ್ದಾರೆ ಅನ್ನುವಂಥದ್ದನ್ನು ಒಂದು ಮಾತನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಇನ್ನು ಅದೇ ರೀತಿ ಕೆಂಗೇರಿಯ ARO ಕಚೇರಿ ಅಂತೂ ಕಲೆಕ್ಷನ್ ಸೆಂಟರ್ ಆಗಿದೆ, ನೋ ಡೌಟ್. ಯಾರು ಒಬ್ಬರೂ ಕೂಡ ಅಲ್ಲಿ ಹೋಗಿ ಕೆಲಸ ಮಾಡಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ. ARO ರಮೇಶ್ ಅವರು ಎಕ್ಸ್ ಮಿಲಿಟರಿ ಮ್ಯಾನ್, ಬಟ್ ಆದರೆ ಕೆಲಸದೊಳಗೆ ಗೊತ್ತಿಲ್ಲ. ನಾವು ಸುದ್ದಿ ಮಾಡಿದಾಗೆಲ್ಲ ಅಲ್ಲಿದ್ದವ್ರ ಹತ್ರ ಹೇಳ್ತಾರಂತೆ, ಅಯ್ಯೋ ಸುದ್ದಿ ಮಾಡಿಬಿಟ್ರೆ ನಾನು ಏನೂ ಮಾಡೋಕ್ಕಾಗಲ್ಲ ಅಂತ. ನಾವು ನಿಮ್ಮನ್ನು ಏನೂ ಮಾಡೋಕ್ಕಲ್ಲ, ನಮಗೂ ಗೊತ್ತಿದೆ. ಆಗ್ತಾ ಇರ್ತಕ್ಕಂಥ ವರ್ತಮಾನವನ್ನು ಜನಕ್ಕೆ ನ್ಯಾಯಯುತವಾಗಿ ಕೊಡೋದಕ್ಕೆ ನಾವಿದ್ದೇವೆ. ನಿಮ್ಮನ್ನು ಏನು ಮಾಡಿ ನನಗೇನ್ರಿ ಆಗಬೇಕಾಗಿದೆ ಸನ್ಮಾನ್ಯ ARO ರಮೇಶ್ ಅವರೇ?
ಅಲ್ಲಿರುವಂತಹ ಮಹಿಳಾ ಸಿಬ್ಬಂದಿಯಿಂದ ಓಕೆ ಆದರೆ ಮಾತ್ರ ಕಡತ ಮುಂದುವರಿತಕ್ಕಂಥದ್ದು. ಅಲ್ಲಿ ಇರುವಂಥ ಬ್ರೋಕರ್ಗಳಿಗೆ ಇರುವಂತಹ ಬೆಲೆ ಆಸ್ತಿ ಮಾಲೀಕನಿಗಿಲ್ದಲೇ ಇರತಕ್ಕಂಥದ್ದು. ಈಗಾಗಲೇ ಕಲೆಕ್ಷನ್ಗಳು ಎಷ್ಟಾಗಿದೆ ಎನ್ನುವಂಥದ್ದು ತೆಗೆದು ನೋಡಿ. ಪುಸ್ತಕದಲ್ಲಿ ಎಂಟ್ರಿ ಇಲ್ಲ ಅಂದರೆ ಒಂದು ಹಣ, ಎಂಟ್ರಿ ಇದೆ ಅಂದರೆ ಹಣ, ಎಂಟ್ರಿ ಇದ್ದು ಸಹಿ ಹಾಕಿಲ್ಲ ಅಂದರೆ ಹಣ. ಸಹಿ ಹಾಕಬೇಕಾದ ಹೊಣೆಗಾರಿಕೆ ಯಾರ್ದು ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವಂಥ ಸ್ಥಿತಿಯೊಳಗೆ AROನೂ ಇಲ್ಲ. ಈ RO AROಗಳಿಗೆ ನೀವು ಬುದ್ಧಿ ಕಲಿಸದೆ ಹೋದರೆ ST ಸೋಮಶೇಖರ್ ಅವರಿಗೆ ನೀವು ಎಷ್ಟೇ ಅಭಿವೃದ್ಧಿ ಕೆಲಸ ಮಾಡಿದ್ದರೂ ಕೂಡ ಇಲ್ಲಿ ಜನ ಬಂದು ಗಂಟೆಗಟ್ಟಲೆ ದಿನಗಟ್ಟಲೆ ಕಾದು ಹೋಗಿ ಹಿಡಿಶಾಪ ಆಗ್ತಿದ್ದಾರೆ. ಒಮ್ಮೆ ನೀವು ಕಂಟಿನ್ಯೂಷನ್ ಆಗಿ 3-4 ವಾರಗಳ ಕಾಲ ARO ಕಚೇರಿ ನೀವು ಕುಳಿತು ಪರಿಶೀಲಿಸಬೇಕು ಅಂತ ಜನರು ಆಗ್ರಹಿಸಿದ್ದಾರೆ. ಬೇಕಾದರೆ ಜನರು ಹೇಳಿರುವಂತಹ ವಿಡಿಯೋನು ನಿಮಗೆ ತೋರಿಸಬಲ್ಲೆವು, ಬೇಡ ಅವರು ಹೇಳಿದ ಶಬ್ದಗಳನ್ನು ನಾವು ಕೇಳಲಿಕ್ಕಾಗೋದಿಲ್ಲ, ನಿಮ್ಗೆ ಹೇಳ್ತಾ ಇದ್ವಿ, ಗಮನಿಸಿ ಅನ್ನುವಂಥದ್ದು ಒಂದು. ಇನ್ನೊಂದು ನೋಡಿ, ಈ RO AROಗಳನ್ನ ಖಾತೆ ಕಂದಾಯ ಮತ್ತೊಂದು ಮುಗಿದೊಂದು ಬಿಡಿ, ವಾರ್ಡ್ ವಿಂಗಡಣೆಯಲ್ಲಿಯೂ ಕೂಡ ಮತದಾರರ ಬೂತ್ಗಳನ್ನು ಸೇರಿಸುವಲ್ಲಿ ಎಷ್ಟು ವಿಫಲರಾಗಿದ್ದಾರೆ ಅನ್ನುವಂಥದ್ದನ್ನು ಗಮನಿಸಬೇಕು. ಅವ್ರದ್ದೇ ಜವಾಬ್ದಾರಿ ಅಲ್ವಾ. ನಕ್ಷೆ ಒಂದು ಕಡೆಗಿದೆ, ಮ್ಯಾಪ್, ಈ ವಾರ್ಡ್ಗೆ ಇದು 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 ಬೂತು ಎಷ್ಟು ವಿಚಿತ್ರ ಮಾಡಿದ್ದಾರೆ ಎನ್ನುವುದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಟ್ಟು ಈ ಕಾರ್ಯಕ್ರಮದ ವರದಿಯನ್ನು ಮುಗಿಸ್ತಾ ಇದ್ದೇನೆ. ವಾರ್ಡ್ಗಳ ವಿಂಗಡಣೆಗೆ ನಕ್ಷೆಗಳು ತಯಾರಾದ ಮೇಲೆ ಆ ನಕ್ಷೆ ಒಳಗೆ ಬರುವಂಥ ಬೂತುಗಳು ಆ ವಾರ್ಡ್ಗೆ ಸೇರಬೇಕು ಎನ್ನುವುದು ಸಾಮಾನ್ಯ ಜ್ಞಾನ. ಒಂದು ರೀತಿ LKG ಅಲ್ಲ, ಪ್ರೀ ನರ್ಸರಿ ಅನುಭವ ಇದು, ಅಂಥಕ್ಕೂ ಗೊತ್ತಿರಬೇಕು. ಆದರೆ ಇವರು ಮಾಡಿರೋದು ಏನಂದರೆ, ಶಿವನಪಾಳ್ಯ ವಾರ್ಡ್ ಏನಿದೆಯಲ್ಲ ಅದಕ್ಕೆ 35 ಬೂತ್ ಬರುತ್ತೆ. ಅದರಲ್ಲಿ 21, 22, 23, 24, 25, 26, 27, 28, 29, 30, 31 ಬೂತ್ಗಳು ಕೆಂಗೇರಿ ವಾರ್ಡಿಗೆ ಸೇರುವ ಲಿಂಗಾಯತರ ಬೀದಿ, ಅಂಗಡಿ ಬೀದಿ, ಹಸಿಕರಗ ಮಂಟಪ, ಹರ್ಷಾಲಯ ಒಟ್ಗಳನ್ನು ತೆಗೆದುಕೊಂಡೋಗಿ ಶಿವನಪಾಳ್ಯಕ್ಕೆ ಸೇರಿಸಿದ್ದಾರೆ. ವಾರ್ಡ್ ಯಾವುದು? ಕೆಂಗೇರಿ ವಾರ್ಡು. ಓಟೆಲ್ಲ ಹಾಕಬೇಕು, ಶಿವನಪಾಳ್ಯಕ್ಕೆ ಹಾಕಬೇಕು. ವಾಹ್, ಏನ್ರಿ ಇವ್ರಿಗೆ ಏನು ಪ್ರಶಸ್ತಿ ಕೊಡಬೇಕ್ರಿ. ಅದ್ರ ಜೊತೆಗೆ ಬೂತ್ ನಂಬರ್ 32, 33 ಬಾಬಾ ಸಾಹೇಬರು ಪಾಳ್ಯದ ಗ್ರಾಮ, ಕೆಂಗೇರಿ ಕೋಟೆಗೆ ಸೇರುತ್ತದು, ಕೆಂಗೇರಿ ಕೋಟೆ ವಾರ್ಡ್ಗೆ, ಅದನ್ನು ಶಿವನಪಾಳ್ಯಕ್ಕೆ ಸೇರಿಸಿದ್ದಾರೆ. ಹೇಗಿದೆ ನೋಡಿ, ಇದಕ್ಕೆ ಯಾವ ದೊಡ್ಡ ಪ್ರಶಸ್ತಿ ಕೊಡಬೇಕು. ಅದೇ ರೀತಿ 34, 35 ಬಂಡೆಮಠ ರೋಡು, ಕೆಂಗಲ್ ಹನುಮಂತಯ್ಯ ವಾರ್ಡಿಗೆ ಬರುತ್ತೆ, ಅದನ್ನು ತೊಗೊಂಡು ಶಿವನಪಾಳ್ಯಕ್ಕೆ ಸೇರಿಸಿದ್ದಾರೆ. ಇನ್ನು ಎಷ್ಟರ ಮಟ್ಟಿಗಿದ್ದಾರೆ ಲೆಕ್ಕ ಹಾಕಿ. ಸಾಮಾನ್ಯ ಜ್ಞಾನ ಅಲ್ವಾ. ಒಂದು ಖಾತೆ, ಒಂದು ಕಂದಾಯದ್ದು ಬಂದರೆ ಅಲ್ಲಿ ಎಲ್ಲೋ ಒಂದು ಕಡೆಗೆ ಏನಿದೆ ಅನ್ನುವಂಥದ್ದನ್ನು ನೋಡಿ, ಶಿವಯ್ಯ ಅಂತಿರೋದು ಶವಯ್ಯ ಅಂತ ನಿಮ್ಮ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂದರೆ ಮಾಡೋಕ್ಕಾಗಲ್ಲ ಅಂತ ರಿಜೆಕ್ಟ್ ಮಾಡಿ ಹಣ ತೆಗೆದುಕೊಳ್ಳುವ ನಿಮಗೆ ಈ ವಾರ್ಡಿನ ನಕ್ಷೆ ಒಳಗಿರುವಂಥದ್ದನ್ನು ಬಿಟ್ಟು ಬೇರೆ ವಾರ್ಡಿಗೆ ಹೋಗುತ್ತಿದೆ ಅಂತಿದ್ರೆ ಅರ್ಥವಾಗದೆ, ನಮ್ಮ ಅಪ್ಪನ ಮನೆ ಗಂಟೆ ಏನೋಯ್ತು ಎಲ್ಲರ ಸೇರ್ಕೊಳ್ಳಿ ಹೋಗಿ ಅಂತ ಸೇರಿಸ್ಬಿಟ್ಟು ಅಡ್ನಾಡಿ ಕೆಲಸವನ್ನು ಮಾಡಿಟ್ಟಿದ್ದಾರಲ್ಲ, ಇದನ್ನು ಗುರುತಿಸಿರೋದು ಯಾರು ಗೊತ್ತಾ? ಭಾರತೀಯ ಜನತಾ ಪಕ್ಷದ BLO 2 ದೀಪಕ್ ಅವರು ಇದನ್ನು ಹುಡುಕಿ ಹೆಕ್ಕಿ ತೆಗೆದುಕೊಂಡೋಗಿ ಕೊಟ್ಟಿದ್ದಾರೆ. ಆಮೇಲೆ ಇದನ್ನು ತೆಗೆದುಕೊಂಡೋಗಿ ಕಾಂಗ್ರೆಸ್ನ ವಾರ್ಡ್ ಅಧ್ಯಕ್ಷರು ಸೋಮಶೇಖರ್ ಹತ್ರ ಹೇಳಿದ್ದಾರೆ. ಎಲ್ಲರಿಗೂ ನಮಸ್ಕಾರ. 15ರ ಭಾನುವಾರ ಕೆಂಗೇರಿ ಉಪನಗರದ ಗಣೇಶ ಆಟದ ಮೈದಾನದಲ್ಲಿ ಯಶವಂತಪುರ ಕ್ಷೇತ್ರ ಶಾಸಕರು, ಮಾಜಿ ಸಚಿವರಾದ ST ಸೋಮಶೇಖರ್ ನೇತೃತ್ವದಲ್ಲಿ ನಡೆಯಲಿರುವ ಮಹಾಶಿವರಾತ್ರಿ ಸಂಭ್ರಮ, ಕೇದಾರನಾಥ ಸ್ವಾಮಿ ದೇವಾಲಯ ದರ್ಶನ ಹಾಗೂ ಸ್ವರಮಾಂತ್ರಿಕ ವಿಜಯ್ ಪ್ರಕಾಶ್ ಹಾಗೂ ಸವಿತಕ್ಕ ಅವರಿಂದ ಗಾಯನ, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುವುದರ ಮೂಲಕ ದೇವರ ಕೃಪೆಗೆ ಪಾತ್ರರಾಗುವಂತೆ ಮನವಿ, ಸ್ವಾಗತ ಕೋರುವ ಲಕ್ಕಣ್ಣ ಕಾಂಗ್ರೆಸ್ ಮುಖಂಡರು ಹಾಗೂ ಕೆಂಗೇರಿ ಕೋಟೆ ವಾರ್ಡ್ GBA ಆಕಾಂಕ್ಷಿತರು. ಬನ್ನಿ ಮಹಾಶಿವರಾತ್ರಿ ಸಂಭ್ರಮಿಸೋಣ. ಶ್ರೀ ಕೇದಾರನಾಥನ ದರ್ಶನ ಮಾಡಲು ಬನ್ನಿ. ಸ್ವಾಗತ. 15ರ ಭಾನುವಾರ ಕೆಂಗೇರಿ ಉಪನಗರದ ಗಣೇಶ ಆಟದ ಮೈದಾನದಲ್ಲಿ ಯಶವಂತಪುರ ಕ್ಷೇತ್ರ ಶಾಸಕರು, ಮಾಜಿ ಸಚಿವರಾದ ST ಸೋಮಶೇಖರ್ ನೇತೃತ್ವದಲ್ಲಿ ನಡೆಯಲಿರುವ ಮಹಾಶಿವರಾತ್ರಿ ಸಂಭ್ರಮ, ಕೇದಾರನಾಥ ಸ್ವಾಮಿ ದೇವಾಲಯ ದರ್ಶನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುವುದರ ಮೂಲಕ ದೇವರ ಕೃಪೆಗೆ ಪಾತ್ರರಾಗುವಂತೆ ಮನವಿ, ಪುರುಷೋತ್ತಮ್ ಸದಸ್ಯರು, ಗ್ಯಾರಂಟಿ ಯೋಜನಾ ಸಮಿತಿ ಹಾಗೂ ಕಾಂಗ್ರೆಸ್ ಮುಖಂಡರು. ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಇದೇ ತಿಂಗಳ 15ರ ಭಾನುವಾರ ಮಹಾಶಿವರಾತ್ರಿ ಪ್ರಯುಕ್ತ ಕೆಂಗೇರಿ ಉಪನಗರದ ಗಣೇಶ ದೇವಸ್ಥಾನದ ಆಟದ ಮೈದಾನದಲ್ಲಿ ಶ್ರೀ ಕೇದಾರನಾಥ ಲಿಂಗ ದರ್ಶನ ಹಾಗೂ ಸವಿತಕ್ಕ ಮತ್ತು ವಿಜಯ್ ಪ್ರಕಾಶ ಅವರ ಸಂಗೀತ ಕಾರ್ಯಕ್ರಮವನ್ನು ಕ್ಷೇತ್ರದ ಶಾಸಕ, ಮಾಜಿ ಸಹಕಾರ ಸಚಿವರಾದ ST ಸೋಮಶೇಖರ್ ನೇತೃತ್ವದಲ್ಲಿ ನಡೆಯಲಿದೆ. ತಪ್ಪದೆ ಬನ್ನಿ, ದರ್ಶನ ಪಡೆಯಿರಿ.
ಸರ್ವರನ್ನು ಸ್ವಾಗತಿಸುವವರು ಶಿವಣ್ಣ, ಮಾಜಿ ಸದಸ್ಯರು, ಬೆಂಗಳೂರು ದಕ್ಷಿಣ ತಾಲೂಕು ಪಂಚಾಯಿತಿ ಹಾಗೂ ನಿರ್ದೇಶಕರು, ಕೆಂಗೇರಿ ರೈತ ಸೇವಾ ಸಹಕಾರ ಸಂಘ. ನಾನು ಕೇಳೋದು ಒಂದೇ ಪ್ರಶ್ನೆ, ಆರ್ ಒ ಆರ್ ಐಗಳು ಏನು ಮಾಡ್ತಾ ಇದ್ರು? ನಾವೇನಾದ್ರು ಬೇರೆ ಬೇರೆ ಶಬ್ದ ಬಳಸ್ಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಭಾಳ ಹಿಡಿದಿಟ್ಕೊಂಡು ಮಾತಾಡ್ತಾ ಇದ್ದೀನಿ. ನಿಮಗೆ ಇದ್ರ ಒಂದು ಸಣ್ಣ ಜ್ಞಾನ ಇಲ್ವಾ? ಆಯಿತು, ರಾಜಕಾರಣಿಗಳು ಏನು ಮಾಡ್ತಾ ಇದ್ರು? ಕೆಂಗೇರಿ ಶಿವನಪಾಳ್ಯದ ವಾರ್ಡ್ ಅಧ್ಯಕ್ಷರು, ಬಂಡೆ ಮಠದ ವಾರ್ಡ್ ಅಧ್ಯಕ್ಷರು, ಕೆಂಗೇರಿ ವಾರ್ಡ್ ಅಧ್ಯಕ್ಷರು, ಕೋಟೆ ವಾರ್ಡ್ ಅಧ್ಯಕ್ಷರು ಕೇವಲ ಪೂಜೆ ಪುನಸ್ಕಾರದ ಗುದ್ದಲಿ ಪೂಜೆಗೆ, ಭೂಮಿ ಪೂಜೆಗೆ ಹಾಜರ್ ಆಗುವುದಷ್ಟೇ. ಈ ವಾರ್ಡ್ಗಳಲ್ಲಿ ವ್ಯತ್ಯಾಸವಾಗಿದೆ ಅಂತ ಮುಂಚೆಯೇ ನಿಮ್ಮ ಗಮನಕ್ಕೆ ಬರಲಿಲ್ವಾ? ಸೋಮಶೇಖರ್ ಅವರು ನಿಮ್ಮನ್ನು ನಂಬಿಕೊಂಡು ರಾಜಕೀಯ ಮಾಡ್ತಾ ಇದ್ದಾರಲ್ರಿ ಪಾಪ. ಏನು ಹೇಳಿದ್ರು ಎಸ್ ಅಂಥೇಳಿ ಜನದ ಹಿತವನ್ನು ಕಾಪಾಡುವ ಚಿಂತನೆಯಲ್ಲಿರುವಂಥ ಸೋಮಶೇಖರ್ ಅವರಿಗೆ ಮಸಿ ಬಳಿಯುವ ಪ್ರಯತ್ನ ಇದಲ್ವೇನ್ರಿ? ನಿಮಗೆ ಯಾವ ವಾರ್ಡ್ ಬೇಕೋ, ನಿಮ್ಗೆ ಹೆಂಗೆ ಬೇಕೋ ವಿಂಗಡಣೆಯನ್ನು ಮಾಡಿಕೊಳ್ಳಿ ಅಂತ ನಿಮ್ಮಲ್ಲಿ ಕೆಲವೊಬ್ಬರಿಗೆ ಅಧಿಕಾರ ಕೊಟ್ಟಿದ್ದು ನಿಜ, ಹೋಗಿ ನೋಡಿದ್ದೂ ನಿಜ, ನೋಡಿಬಿಟ್ಟು ಅಲ್ಕಿತ್ ಅಲ್ಲಿ ಹಾಕಿ ಇಲ್ಲಿ ಹಾಕಿ ಮಾಡಿದ್ದೂ ನಿಜ. ಇದೆಲ್ಲೋಯ್ತ್ರಿ? ಇದನ್ನು ಗಮನಿಸೋದು ಬೇಡ. ಈಗ ತಿದ್ದುಪಡಿ ಆಗೋದ ಮೇಲೆ ಆ ಲೆಕ್ಕಕ್ಕೆ ಹೋದರೆ ಶಿವನಪಾಳ್ಯದ ಯಾಕೆ 40,000 ವೋಟರ್ ಆಗಿಬಿಟ್ಟಿದ್ದಾರೆ, 40,000 ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆಹಾ ಅಂತೇಳಿ ಟೀ ಕುಡಿದು ಕಾಫಿ ಕುಡಿದು ಹೋಗಿದ್ದಾಗೋಯ್ತು. ಇಷ್ಟು ಬೂತುಗಳು ಆಯಾಯ ಬೂತ್ಗಳ ನಕ್ಷೆಯ ಪ್ರಕಾರವಾಗಿ ಸೇರ್ಪಡೆಗೊಂಡ್ರೆ 30,000ರಿಂದ 35,000ಕ್ಕೆ ಬಂದು ನಿಂತುಕೊಳ್ಳುತ್ತೆ ಶಿವನಪಾಳ್ಯ. ಇದನ್ನು ಹೆಕ್ಕಿ ತೆಗಿಬೇಕಾದಂತೂ ದೀಪಕ್ ಕೆಲಸ ಆಗೋಯ್ತು ಪಾಪ. ಬೇರೆಯವ್ರು ಏನು ಮಾಡ್ತಾಯಿದ್ರು? ಆರ್ ಒ ಆರ್ ಐಗಳು ಏನು ಮಾಡ್ತಾಯಿದ್ರು? ಸನ್ಮಾನ್ಯ ಎಸ್ ಟಿ ಸೋಮಶೇಖರ್ ಅವರೇ, ನಿಮ್ಮ ಕಾರ್ಯದ ಬಗ್ಗೆ ನಮಗೆ ಖಂಡಿತವಾಗಿಯೂ ಮೆಚ್ಚುಗೆ ಇದೆ. ನಿಮ್ಮ ಮೆಚ್ಚುಗೆಗಳನ್ನು ಮಾತನಾಡಿದಾಗ ನಮಗೆ ಬೇರೆಯವ್ರಂತಾರೆ, ನೀವು ಎಲ್ಲಿಂದ ಎಲ್ಲಿ ಬಂದು ಮತ್ತೆ ಸೋಮಶೇಖರ್ ಹೆಸರು ತರ್ತೀರಿ, ಅವ್ರನ್ನ ಹೊಗಳ್ತೀರಿ, ಸೋಮಶೇಖರ್ ಹೆಸರು ತರ್ತೀರಿ, ಹೊಗಳ್ತೀರಿ, ಒಂದು ಲೈನ್ ಬೈದಂಗೆ ಮಾಡ್ತೀರಿ, 10 ಲೈನ್ ಹೊಗಳ್ತೀರಿ ಅಂತ. ನಾನು ಯಾರನ್ನೂ ಬೈಯಲ್ಲ, ಯಾರನ್ನೂ ಹೊಗಳಲ್ಲ. ನಾವು ಯಾರು ಸ್ವಾಮಿ? ಪ್ರತಿಯೊಂದೂ ಅತ್ಯುತ್ತಮ ಕೆಲಸ ಮಾಡುವ ನಿಮಗೆ ಈ ರೀತಿ ಆರ್ ಒ ಎ ಆರ್ಗಳನ್ನು ಇಟ್ಕೊಂಡು ಖಾತೆ ಕಂದಾಯದ ವಿಚಾರದಲ್ಲಿಯೂ ಕೂಡ ಜನರಿಂದ ನಿಮಗೆ ಶಾಪ ಹಾಕಿಸ್ತಾ ಇರ್ತಕ್ಕಂಥ, ಈ ರೀತಿಯಾಗಿ ವಾರ್ಡ್ಗಳ ವಿಂಗಡಣೆ ನಕ್ಷೆಯನ್ನು ಬದಲಾವಣೆ ಮಾಡೋಕ್ಕಾದ ನಕ್ಷೆಯಲ್ಲಿದ್ದಂಥ ಬೂತ್ಗಳನ್ನು ತಂದು ಇಲ್ಲಿಗೆ ಸೇರಿಸ್ತಿರ್ತಕ್ಕಂಥ ಇವ್ರ ಮೇಲೆ ನಿಮ್ಮ ಕ್ರಮ ಏನು? ಅದೇ ರೀತಿ ನಿಮ್ಮ ಪಕ್ಷದ ಮುಖಂಡರನ್ನು ಕರೆಸಿ ಹೇಳಿ, ನಾನು ಬಂದಾಗ ಜೈ ಅಲ್ಲ, ಇದನ್ನು ಗಮನಿಸಿ ಅಂತ ಹೇಳಿ ಅಂತ ಹೇಳ್ತಾ ಅತ್ಯಂತ ಬೇಸರದಿಂದ ಹೇಳ್ತಾ ಇದ್ದೇವೆ. ಎಸ್ ಟಿ ಸೋಮಶೇಖರ್ ಅವರ ಕೈ ಹಿಡಿತಕ್ಕೆ ಸಿಗದಲೇ ಇರತಕ್ಕಂಥ ಆರ್ ಒ, ಕಲೆಕ್ಷನ್ ಸೆಂಟರ್ ಆಗಿರ್ತಕ್ಕಂಥ ಎ ಆರ್ ಒ, ವಾರ್ಡ್ಗಳಲ್ಲಿ ಇರುವಂಥ ಬೂತ್ಗಳನ್ನು ತೆಗೆದುಕೊಂಡು ಇನ್ನೊಂದು ವಾರ್ಡ್ಗೆ ಸೇರಿಸಿರ್ತಕ್ಕಂಥ ಘಟಾನುಘಟಿ ನಾಯಕರ ವಿರುದ್ಧದ ಚಿಂತನೆ ತಾವು ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ವರದಿ, ವಿಶೇಷ ಮಾಹಿತಿಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.